ಎಲ್ಲ ಅಕ್ರಮ ಅನ್ಯಾಯಗಳು ಎಸಗ್ಬಿಟ್ಟು ಇವ್ರು ಮನೆಯೊಳಗವ್ರು ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದಾರಲ್ಲ. ಆ ತಾಯಿ ಅವ್ವ ನಾಡ ದೇವತೆ ಯಾಕೋ ಇಲ್ವವ ನೀನು ಇಲ್ಲ ಅಂತ ಒಪ್ಕೊಬಿಡವ. ನಾವ್ಯಾಕವ ಹೋರಾಟ ಮಾಡಬೇಕು? ಇವ್ರೆಲ್ಲ ಅಧಿಕಾರಿಗಳ ರಾಜಕಾರಣಿಗಳು ಎದುರಾಕೊಂಡು ನಮ್ಮ ಎನರ್ಜಿನ ಹಾಳು ಮಾಡ್ಕೋಬೇಕು. ಎರಡು ಬೇದಿ ಕೊಡವ ಎಲ್ಲ ಸರಿ ಹೋಯ್ತಿದೆ ಅಂತ ಈ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಇವತ್ತೇನು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥೆಗೆ ಮೈಸೂರಿನ ಜನ ಹೆಚ್ಚಾಗಿ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇಡೀ 30 ಜಿಲ್ಲೆಯಲ್ಲಿ ಏನು MP MLAಗಳು ಸಚಿವರುಗಳು ಅಧಿಕಾರಿಗಳಿದ್ದಾರೆ, ಇವರ ಬೇಜವಾಬ್ದಾರಿ ತಂಡದಿಂದ ಇವರಿಗೆ ಕನ್ನಡದ ಮೇಲೆ ಕಿಂಚಿತ್ತು ಚಿಂತನೆ ಇಲ್ಲ, ಬಡವ್ರ ಮೇಲೆ ಕಿಂಚಿತ್ತು ಚಿಂತನೆ ಇಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ಇಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬಡವ್ರನ್ನ ಕೇಳೋರೇ ಇಲ್ದಂಗೆ ಆಗ್ಬಿಟ್ಟೈತೆ. ಈ ತಬ್ಲಿ ಮಕ್ಕಳಾಗಿಲ್ವಾ? ಹಂಗಾಗಿ ಸರ್ಕಾರನೇ ತಬ್ಲಿ ಮಕ್ಕಳಾಗ್ಬಿಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಕೈ ಹಿಡಿಯೋರು ಕಾಲು ಹಿಡಿಯೋರು, ಆ ದೇವ್ರಗಳ ಮೇಲೆ ಪ್ರಮಾಣ ವಚನ ಮಾಡೋ ಅಂಥ ಅವಿವೇಕಿ ರಾಜಕಾರಣಿಗಳು, ದೇಶದ್ರೋಹಿ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಜನಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಜನರೇ ಒತ್ತಾಸೆಯಾಗಿ ನಿಂತ್ಕೋಬೇಕೆ ಹೊರತು ಅಧಿಕಾರಿಗಳು ರಾಜಕಾರಣಿಗಳು ಬರಲ್ಲ. ಇವತ್ತು ನೆಲ ಜಲ ಭಾಷೆಗೋಸ್ಕರ ಕರ್ನಾಟಕರು ಹೋರಾಟ ಮಾಡ್ತಾಯಿದ್ದೀವಿ ಹೊರತು ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀರಾ? ಬೇರೆ ರಾಜ್ಯಗಳಲ್ಲೇ ನೋಡಿದ್ದೀರಾ ಹೇಳಿ? ಆ ಭಾಷೆಗೆ ಹೋರಾಟ ಮಾಡೋ ಅಂಥ ಜನರನ್ನ ನೋಡಿದ್ದೀರಾ? ಕರ್ನಾಟಕದಲ್ಲಿ ಇಷ್ಟೊಂದು ದುಸ್ಥಿತಿ, ಇಷ್ಟೊಂದು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮ ಕನ್ನಡ ನಾಡಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಹಣದಾಸಕ್ಕೆ ಬಂದಿದ್ದಾರೆ. ಇವರು ರಾಜಕಾರಣಕ್ಕೆ ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ ಹೊರತು ಜನರ ಒಳಿತಿಗಾಗಿ, ಈ ನಾಡಿನ ಉಳಿವಿಗಾಗಿ, ಪ್ರಕೃತಿ ಪರಿಸರ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ರಾಜಕಾರಣಿಗಳು ಇಲ್ಲ ಅಂತ ಎದೆ ತಟ್ಟು ಹೇಳ್ತೀನಿ ಸರ್. ಚಾಲೆಂಜು 224 ಜನ MLAಗಳಿಗೂ ಚಾಲೆಂಜ್ ಮಾಡ್ತೀವಿ ನಾವು ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ. ಅವ್ರಿಗೆ ಅವಾಲ್ ಕೊಡ್ತೀವಿ, ಅವ್ರಿಗೆ ಸವಾಲು ಹಾಕ್ತೀವಿ. ನಿಜವಾಗ್ಲೂ ಯೋಗ್ಯರಾಗಿದ್ದಾರೆ 224 ಜನ MLAಗಳು ನೆಲ ಜಲ ಭಾಷೆಗೆ ಹೋರಾಟ ಮಾಡ್ತಾ ಇದ್ದೀರಾ. ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳ ಜೊತೆಲಿ ಇವರು ಶಾಮೀಲಾಗಿದ್ದಾರೆ ಸಹ. ಇವರೇ ಭ್ರಷ್ಟ ಅಧಿಕಾರಿಗಳಾಗಕ್ಕೆ ರಾಜಕಾರಣಿಗಳೇ ಮುಖ್ಯ ಕಾರಣ. ಇವತ್ತೆಲ್ಲರೂ ನೋಡಿ, ಇವತ್ತು ಮೂಲ ಹಗರಣದಲ್ಲಿ ಯಾರು ಬಲು ಆಗ್ತಿರೋದು ಯಾರು? ಅಧಿಕಾರಿ ಎಚ್ಚೆತ್ಕೋಬೇಕು. IAS IPS ಓದಿರೋದು ಇವರು ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ನಾವೇನಕ್ಕೆ ಇಷ್ಟೊಂದು ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೀವಿ ಅಂದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ. ಯಾವ ಸರ್ಕಾರಿ ಆಸ್ಪತ್ರೆಗೆ ಹೋಗಿ, ಯಾವ ಸರ್ಕಾರಿ ಶಾಲೆಗಳಿಗೆ ಹೋಗಿ, ಯಾವ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಬರೀ ಯಜ್ಞಗಳೇ, ಲಂಚವಾಕ ಅಧಿಕಾರಿಗಳೇ ತುಂಬಿ ತುಳುಕ್ತಾ ಇದ್ರಲ್ಲ. ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡೋ ಅಧಿಕಾರಿಗಳು ಇವತ್ತಿರೋದ್ರಿಂದ ಇವತ್ತು 100ಕ್ಕೆ 80 ಭಾಗ ಅನ್ಯಾಯ, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ನಡೀತಾರೆ ಕಂಡ್ರೆ ಬರ್ಲಿಕ್ಕೆ ಚಾಲೆಂಜ್ ಮಾಡ್ರಿ. ಯಾರಾದ್ರೂ ಆಗ್ಲಿ, ಯಾರ್ರೀ 30 ಜಿಲ್ಲೆಯಲ್ಲಿ ಯಾರ್ರೀ ಪ್ರಾಮಾಣಿಕ ಅಧಿಕಾರಿಗಳು ಅಂತ ಬರಲಿ. ಅವ್ರು ಕಾಲೇಳಿಗೆ 100 ಸಲ ನುಗ್ತೀವಿ ನಾವು, ಅವ್ರಿಗೆ ಬೆಂಬಲ ಕೊಡ್ತೀವಿ. ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಯಾವ ಪಾರದರ್ಶಕ ಎಲ್ಲೈತೆ ಸರ್ಕಾರ? ಆಡಳಿತ ಜನಾತ್ಮಕವಾಗಿ ಸರ್ಕಾರ ಎಲ್ಲಿದೆ? ಚಾಮುಂಡಿ ಬೆಟ್ಟದಲ್ಲಿ ಗೋಶಾಲೆ ಹೆಸರಲ್ಲಿ 5.5 ಎಕರೆ ಮಟ್ಟ ಮಾಡೋನಲ್ಲಿ ಅವನು ಅವಿವೇಕಿ ಬಂದು ಅದಕ್ಕೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾವ್ರೆ? ಇವತ್ತು ಅಲ್ಲಿ ಕೇರ್ಗಳಲ್ಲಿ ರಾಜಕಾಲುವೆ 1,000 ಲೋಡು ಮಣ್ಣಿನ ಅಗರ್ಭ ಶ್ರೀಮಂತ ಮಾಜಿ ಶಾಸಕ ಗೋಲ್ಮಾಲ್ ಮಾಡಿದನಲ್ಲ. ಜಿಲ್ಲಾಧಿಕಾರಿಗಳಿಗೆ ದಮ್ಮಿಲ್ವಾ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ದಮ್ಮಿಲ್ವಾ? ಕಮಿಷನರ್ ಏನು ಮಾಡ್ತಾಯಿದ್ರು? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ರು? ಇವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಇರೋದು. ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದಿದ್ರೆ ಚಾಮುಂಡಿ ಬೆಟ್ಟ ಸುತ್ತಮುತ್ತ 1000 ಎಕರೆ ಯಾಕ್ರಿ ಒತ್ತುವರಿ ಮಾಡ್ಕೊಳ್ಳೋರು ಜನ? ಯಾರಾಗಲಿ ಕಣ್ರಿ, ಒಬ್ಬ ಸಾಮಾನ್ಯ ಕಾಡುಗಳಲ್ಲಿ ಒಬ್ಬ ಮರ ತರದ್ರ ಮೇಲೆ, ಒಬ್ಬ ಆಡಿಗರ ಮೇಲೆ ಇವರು ಹಲ್ಲೆ ಮಾಡೋ ಅಂಥವ್ರು, ಬೂಟ್ ನೈಟಲ್ಲಿ ಹೊಡೆಯೋ ಅಂಥವ್ರು ಸಾಮಾನ್ಯ ಜನಗಳ ಮೇಲೆ ಯಾಕ್ರಿ? ದೊಡ್ಡ ಶ್ರೀಮಂತರಿಗೆ ಇವರು ಕಠಿಣವಾದ ಕಾನೂನು ತರಲ್ಲ. ಜನಸಾಮಾನ್ಯರಿಗೊಂದು ಕಾನೂನು, PC-ಗೊಂದು ಕಾನೂನು, ACP-ಗೊಂದು ಕಾನೂನು, DCP-ಗೊಂದು ಕಾನೂನು, DC-ಗೊಂದು ಕಾನೂನಾ? ಅದೇ PC-ಗಳು ಮನುಷ್ಯರಲ್ಲೇ ಸರ್ವತೋಮುಖ ನೀವು ಅಧಿಕಾರ ಮಾಡಂಗಿದ್ರೆ ದಯಮಾಡಿ ನಿಮಗೆ ಕೈ ಮುಗಿತೀವಿ. ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಮುಂದೆ ಇದ್ದೀನಿ. ನೀವು ಇದೇ ರೀತಿ ಭ್ರಷ್ಟಾಚಾರಿಗಳಿಗೆ ಕುಮ್ಮತ್ ಕೊಟ್ಕೊಂಡು ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೇಕು ಕೆಲಸ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಳಿಗೂ ನಮಗೆ ಏನು ಸಮಸ್ಯೆ ಬಂದಿದೆ ಇವತ್ತು ಸಾರ್ವಜನಿಕರಿಗೆ, ಆ ಸಮಸ್ಯೆ ನಿಮ್ಮ ಮಕ್ಳಿಗೂ ಬರ್ತದೆ ಅಂತ ನಾವು ನೇರವಾಗಿ ಖಂಡಿತವಾಗಿ ಎಚ್ಚರಿಕೆ ಕೊಡ್ತೀವಿ. ನೋಡಿ, ಅಧಿಕಾರಿಗಳು ಲಂಚ ಕೊಟ್ಟು ಅಧಿಕಾರಿಗೆ ಬರ್ತಾ ಇದ್ದಾರೆ ಅಂತ ಇವತ್ತಿನ ವಾತಾವರಣ ನೋಡಿದ್ರೆ, ಒಬ್ಬ ಅಧಿಕಾರಿ ಲಂಚ ಕೊಟ್ಟು ಅಧಿಕಾರಿಗೆ ಬರೋದ್ರಿಂದ ಇವತ್ತು ರಾಜಕಾರಣಿಗಳು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದಿದ್ರೆ ಯಾಕೆ ಅತ್ಯಾಚಾರಗಳು, ಅನ್ಯಾಯಗಳು, ಎಗ್ಗಿಲ್ಲದೆ ಸರ್ಕಾರಿ ಗೋಮಾಳಗಳು, ಸರ್ಕಾರಿ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ರಾಜಕಾಲುವೆ ಮಣ್ಣು ತೆಗಿತಾರೆ ಅಂದರೆ ಅಧಿಕಾರಿ ಏನಾಗ್ತಾ ಇದೆ? ಸಂವಿಧಾನ ಏನಾಗ್ತಾ ಇದೆ? ಅಧಿಕಾರಿಗಳು ನಮ್ಮಂಥ ಹೋರಾಟಗಾರನ ಉಳಿಸ್ಕೊಳ್ಳಿಲ್ಲ ಅಂದರೆ ಅವ್ರ ಮನೆಗಳು ಹಾಳಾಗೋಯ್ತವೆ.
ಅವ್ರ ಮನೆಗಳು ಯಾಕೆ ಕೊಟ್ಟೋಯ್ತವೆ? ಅವ್ರ ಮಕ್ಕಳು ಇವತ್ತು ಸಾಮಾನ್ಯ ಜನರ ಮಕ್ಕಳು ಯಾವ ರೀತಿ ಶಿಕ್ಷೆಗೊಳಗಾಗ್ತಾ ಇದ್ದಾರೆ, ಅದೇ ರೀತಿ ಅವ್ರ ಮಕ್ಕಳು ಶಿಕ್ಷೆಗೊಳಗಾಗ್ತಾರೆ. ಯಾಕಂದ್ರೆ ಇವತ್ತು ಒಂದು ಕುಕ್ಕೆಯಲ್ಲಿ ಟೊಮೆಟೊ ಹಣ್ಣು ಒಂದು 10 ಟೊಮೆಟೊ ಹಣ್ಣು ಕೊಳ್ತೋಗಿದ್ರೆ ಆ ಸಡನ್ನಾಗಿ ತೆಗೆದು ಆಚೆ ಇಸಿದ್ರೆ ಎಲ್ಲ ಟೊಮೆಟೊ ಹಣ್ಣು ಸುರಕ್ಷಿತವಾಗಿರ್ತವೆ. ಏನಾದ್ರು ನಾವು ಯಾಮಾರ್ದು ಬಿಟ್ರೆ ಆ ಕುಕ್ಕೆ ಟೊಮೆಟೊ ಹಣ್ಣೆಲ್ಲ ಕೊಳ್ತೋಯ್ತು. ಹಂಗೆ ಅಧಿಕಾರಿಗಳಾದರೂ ಅಷ್ಟೇ, ರಾಜಕಾರಣಿಗಳಾದರೂ ಅಷ್ಟೇ ಸಂವಿಧಾನಬದ್ಧವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾರಿಗೂ ಉಳಿಗಾಲವಿಲ್ಲ, ಯಾರೂ ಸಹ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ನಗರ ಪಾಲಿಕೆ ಸದಸ್ಯರಿಂದ ಹಿಡಿದು ನಮ್ಮ ನಾಡಾಡುವ ಮುಖ್ಯಮಂತ್ರಿಗಳ ತನಕ ನೆಲ ಜಲ ಭಾಷೆಗಾಗಿ ನಮ್ಮ ನಾಡಿನ ಉಳಿವಿಗಾಗಿ ಸಾವಿರಾರು ವರ್ಷ 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಬಗ್ಗೆನೇ ಕಿಂಚಿತ್ತು ಚಿಂತನೆ ಅಧಿಕಾರಿಗಳಿಗಿಲ್ಲ ಅಂದರೆ ಇನ್ನು ಹೋರಾಟಗಾರರು ನಾವೇನು ಮಾಡೋಕ್ಕಾಗುತ್ತೆ? ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕಿಚ್ಚು ಒಬ್ಬ MP ಗೋ MLA ಗೋ IAS IPSಗಳು ಕೊಟ್ಟರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ. ಆ ದೇವರು ಪಾಪಿ ಅಂತಲೇ ದೇವ್ರನ್ನ ಪಾಪಿ ಅಂತ ಕರಿಬೇಕಾಗ್ತಿದೆ. ದೇವರಲ್ಲೂ ಮೋಸ ಅಂತ ಕಾಣ್ತಿದೆ. ದೇವ್ರು ಕಲಾಟ ಆಗಿದ್ದಿದ್ರೆ ದೇವ್ರುಗಳು ಆ ಮಂಜುನಾಥ, ತಿರುಪತಿ ವೆಂಕಟರಮಣ, ಮಲೆ ಮಹದೇಶ್ವರ, ನಡ್ಗ ನಂಜುಂಡೇಶ್ವರ ಇವರೆಲ್ಲ ಕಲಾಟ ಆಗಿದ್ದಿದ್ರೆ ಇವ್ರ ಮನೆ ಹಾಳಾಗಿ ಇವ್ರ ಮನೆ ಕೊಟ್ಟಾಗ ಇವ್ರ ಮನೆ ದೀಪ ತುಂಬೋರಿಗೆ 2 ಅಂತಿ 2 ಬೇದಿ ಕೊಟ್ಟರೆ ನಾವು ಹೋರಾಟನೇ ಮಾಡೋಂಗಿಲ್ವಲ್ಲ. ದೇವ್ರುಗಳು ಏನು ಮಾಡ್ತಾ ಇದ್ದಾರೆ? ಮೊನ್ನೆ ನೋಡಿ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಬ್ಬ ಲೈವ್ ಮಾಡಿದ್ರು. ಮುಡಿ ಕೊಡೋದು 50 ರೂಪಾಯಿ ಟಿಕೆಟು, ಮುಡಿ ಮಾಡೋನಿಗೆ 70 ರೂಪಾಯಿ ಅಂತ. ಇವ್ರ ಮನೆ ಹಾಳಾಗೋ ಅಧಿಕಾರಿಗಳೇನು ಕತ್ತೆ ಕಾಯ್ತವ್ರ? ಇವ್ರಿಗೆ ಮಾನ ಮರಿದಿಲ್ವಾ? ಏನ್ರಿ ಮಾಡ್ತಾರೆ ಇವರು? ನೂರಾರು ಕೋಟಿ ಇವ್ರು ಸ್ಥಿತಿ ಮಾಡೋಕ್ಕೇನ್ರಿ ಅನುದಾನ ತರೋದು? ಇವ್ರ ಜೋಳಿಗೆ ತುಂಬಿಸ್ಕೊಳ್ಳೋಕ್ಕೆ, ಇವ್ರ ದರಿದ್ರ ಜೋಳಿಗೆ ತುಂಬಿಸ್ಕೊಳ್ಳೋಕ್ಕೆ ಜನರಿಗೆ ಭಾಳ ತೊಂದರೆ ಕೊಡ್ತವ್ರೆ. ಪ್ರಾಮಾಣಿಕ ಅಧಿಕಾರಿಗಳ ಗೌರವ ಇಲ್ಲ ಇವತ್ತು. ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರು ಬಲುಪಸು ಆಗ್ತಾ ಇದ್ದಾರೆ. ಕನ್ನಡ ಕಡೆಗಣಿಸೋರಿಗೆ ಕನ್ನಡಿಗರೇ ಎಚ್ಚೆತ್ಕೋಬೇಕು ಸರ್. ಈ ನಾಡಿನ ನೋಡಿ ಕನ್ನಡಿಗರೇ ಶತ್ರುಗಳಾಗಿ ಪರಿಣಮಿಸ್ತಾ ಇದ್ದಾರಲ್ಲ ವಿವೇಕಿಗಳು. ಹಣಕಾಸಿಗೋಸ್ಕರ, ಅಧಿಕಾರದ ಆಸೆಗೋಸ್ಕರ, ಎಂಜಲ್ ಕಾಸಿಗೋಸ್ಕರ ಕನ್ನಡವನ್ನು ಕಡೆಗಣಿಸ್ತಿರೋರು ನಮ್ಮ ಕನ್ನಡಿಗರೇ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ನೇರವಾಗಿ ಹೇಳ್ತೀವಿ. ನಾವು ಕನ್ನಡಿಗರೇ ಮೊದಲು ಕಡೆಗಣಿಸ್ತಾ ಇರೋದು. ಇಬ್ಬರು ಒಂದು ಊರಿನಲ್ಲಿ ಒಗ್ಗಟ್ಟಾಗಿದ್ರೆ ಇನ್ನೊಂದು ಊರ ಮೇಲೆ ಯುದ್ಧ ಮಾಡ್ಬೋದು. ಒಂದು ಊರಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಇನ್ನೊಂದು ಊರಿಗೆ ಹೋಗಿ ಹೇಗೆ ತಿನ್ನಕ್ಕೆ ಹೋಗ್ಬೇಕಾಗುತ್ತೆ ನೋಡಿ. ಪರಿಸ್ಥಿತಿ ಹಿಂಗೆ ಆಗ್ತೈತೆ. ದಯಮಾಡಿ ನಿಮಗೆ ಕೈ ಮುಗಿತೀವಿ. ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ಸಮೃದ್ಧಿಗಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ. ಅಧಿಕಾರಿಗಳ ಪರ ನಾವಿದ್ದೀವಿ. ಯಾವಂತ ನೋಡ್ರಿ, ನಮಗಿರೋ ಒಂದು ಪವರ್ ಅಧಿಕಾರಿಗಳಿಗಿಲ್ಲ ಅಂದರೆ ಜಾತಿಗೆ AS ಓದಬೇಕು ಇವರು? ಏನಕ್ಕೆ IPS ಮಾಡಬೇಕು? ಏನಕ್ಕೆ ಮಾಡಿ? ಇವತ್ತು ಜಿಲ್ಲಾಧಿಕಾರಿಗಳು ಕಂಠಮೂರ್ತಿ ಕೆಲಸ ಮಾಡ್ತಾ ಇಲ್ಲ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಕಂಠಪೂರ್ತಿ ಕೆಲಸ ಮಾಡ್ತಾ ಇಲ್ಲ. 3 ಅಧ್ಯಕ್ಷರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇನ್ನು ಜನಸಾಮಾನ್ಯರ ಕಥೆ ಏನಾಗಬೇಕು? ಸಣ್ಣ ಉದ್ಯಮದಾರರ ಕಥೆ ಏನಾಗಬೇಕು? ಇವರೆಲ್ಲ ದೊಡ್ಡ ಉದ್ಯಮದಾರ ಚೇಳಗಳಾಗಿ ಕೆಲಸ ಮಾಡಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋರು ಯಾರು? ಹಾಂ, ಅದ ಇನ್ನೊಂದು